ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ Dear trainees, welcomes you all for today classes. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ಚಿಸಲ್ಸ್ಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡು, ಚಿಸಲ್ ಅಂದ್ರೆ ಏನು, ಚಿಸಲ್ ಟೈಪ್ಸ್ ಅಂದ್ರೆ ಯಾವ್ಯಾವ ಟೈಪ್ಸ್ ಇದೆ, ಅವುಗಳ ಉಪಯೋಗ ಏನು, ಆಂಗಲ್ ಆಫ್ ಚಿಸಲ್ಸ್ ಏನು, ಚಿಪ್ಪಿಂಗ್ ಅಂದ್ರೆ ಏನು, ವಿಷಯಗಳನ್ನ ತಿಳ್ಕೊಂಡಿದ್ರಲ್ಲ. Today we will discuss another topic. It is related to chisel, that is sharpening of chisel. ಚಿಸಲ್ ಅನ್ನ ಬಳಸ್ತೀವಲ್ಲ ನಾವು, ಚಿಸಲ್ ಅನ್ನ ಬಳಸಿದಾಗ ಏನಾಗುತ್ತೆ, ಚಿಸಲ್ ಬ್ಲಂಟ್ ಆಗುತ್ತೆ. ಚಿಸಲ್ ಅನ್ನ ಬ್ಲಂಟ್ ಆದ್ಮೇಲೆ ಅದನ್ನ ಬಳಸಕ್ಕಾಗುತ್ತಾ? ಖಂಡಿತ ಆಗಲ್ಲ. ಮೊಂಡಾಗಿರುತ್ತೆ, ಬಳಸ್ಲಿಕ್ಕಾಗಲ್ಲ. ಮಾಡ್ಬೇಕಾಗುತ್ತೆ ಅವಾಗ ನಾವು ರೀಶಾರ್ಪನಿಂಗ್ ಅನ್ನ ಮಾಡಬೇಕಾಗುತ್ತೆ. ಚಿಸಲ್ ಅನ್ನ ಏನ್ ಮಾಡಬೇಕಾಗುತ್ತೆ? ರೀಶಾರ್ಪನಿಂಗ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು state the procedure for resharpening the cold chisel on pedestal grinding machines. Pedestal grinding machines ಅನ್ನ ಉಪಯೋಗಿಸ್ಕೊಂಡು ಚಿಸಲ್ ಅನ್ನ ಯಾವ ರೀತಿ ರೀಶಾರ್ಪನಿಂಗ್ ಅನ್ನ ಮಾಡ್ಕೊಳ್ಬೇಕು ಅದನ್ನು ಈಗ ತಿಳ್ಕೊಂಡ್ರೆ. ನಾವು let us come to the sharpening of chisel. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಏನ್ ಕಾಣಿಸ್ತಾ ಇದೆ ಮಕ್ಕಳಲ್ಲಿ? ಒಂದು ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್ಸ್ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್ಸ್ ಕಾಣಿಸ್ತಾ ಇದೆ. ಈ ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್ಸ್ ಇದು ಗೊತ್ತು ನಿಮಗೆ. ಸೊ ಇಲ್ಲಿ ಒಂದು ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್ಸ್ ಅಥವಾ ಹಾಪ್ ಆ್ಯಂಡ್ ಗ್ರೈಂಡಿಂಗ್ ಮಷಿನ್ಸ್ ಅಂತ ನಾವು ಕರಿತೀವಿ. ಇದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಡೆಮೋ ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಇವೆರಡು ವೀಲ್ ಗಾರ್ಡ್ಸ್, ಈ ಕಡೆ ಒಂದು ಕೋರ್ಸ್ ವೀಲ್ ಇದೆ, ಈ ಕಡೆ ಒಂದು ರಫ್ ವೀಲ್ ಇದೆ. ಇದು ಸೀಲ್ಡ್ ಇದೆ. ಏನಿದು? ಸೀಲ್ಡ್, ಹೈ ಸೀಲ್ಡ್ ಅಂತ ನಾವು ಕರಿತೀವಿ. ಇಲ್ಲಿ ಗ್ಲಾಸ್ ಕಾಣಿಸ್ತಾ ಇದೆ ಅದು. ಸೊ ಇದನ್ನ ಟೂಲ್ ರೆಸ್ಟ್ ಅಂತ ಕರಿತೀವಿ. ಇಲ್ಲೊಂದು ಕೂಲೆಂಟ್ ಕಂಟೈನರ್ ಇದೆ, ಇಲ್ಲ ಆಫ್ ಅಂಡ್ ಆನ್ ಸ್ವಿಚ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇದನ್ನ ಶಾರ್ಪ್ ಮಾಡುವಾಗ ಈ ಹಾಪ್ ಆ್ಯಂಡ್ ಗ್ರೈಂಡಿಂಗ್ ಆರು ಯೂಸ್ ಮಾಡ್ಬೋದು, ಬೇಂಚ್ ಗ್ರೈಂಡರ್ ಅನ್ನು ಕೂಡ ನೀವು ಬಳಸ್ಬೋದು. ಪರ್ಟಿಕ್ಯುಲರ್ಲಿ ನಾವು ಶಾರ್ಪನಿಂಗ್ ಮಾಡುವಾಗ ನಮ್ಮ ವರ್ಕ್ ಶಾಪ್ ಅಲ್ಲಿ ಹಾಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ಸ್, ದಟ್ ಇಸ್ ಪೆಡಸ್ಟಲ್ ಗ್ರೈಂಡಿಂಗ್ ಮೆಷಿನ್ಸ್ ನಾವು ಬಳಸ್ತೀವಿ. ಚಿಸಲ್ ವಿಲ್ ಬಿಕಮ್ ಬ್ಲಂಟ್ ಡ್ಯೂ ಟು ಯೂಸ್. ಚಿಸಲ್ ಏನಾಗುತ್ತೆ, ನಾವು ಬಳಸ್ತಾ 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 ಸ್ವಲ್ಪ ಸಮಯದ ನಂತರ ಏನಾಗ್ತದೆ, ಬ್ಲಂಟ್ ಆಗುತ್ತೆ. ಎಡ್ಜ್ ಏನಾಗುತ್ತೆ, ಬ್ಲಂಟ್ ಆಗುತ್ತೆ. ಫಾರ್ ಎಫಿಷಿಯನ್ಸಿ ಇನ್ ಚಿಪ್ಪಿಂಗ್ ನಾವು ಆ ಬ್ಲಂಟ್ ಚಿಸಲ್ ಅನ್ನ ಬಳಸಕ್ಕಾಗಲ್ಲ. ಬ್ಲಂಟ್ ಚಿಸಲ್ ಅನ್ನ ಇಟ್ಕೊಂಡು ಕಟ್ ಮಾಡಕ್ಕಾಗಲ್ಲ. ಹಾಗಾಗಿ ಚಿಸಲ್ಸ್ ಆರ್ ಟು ಬಿ ರೀಶಾರ್ಪನ್ಡ್ ರೆಗ್ಯುಲರ್ಲಿ. ಚಿಸಲ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಶಾರ್ಪ್ ಮಾಡ್ಕೋಬೇಕಾಗುತ್ತೆ ರೆಗ್ಯುಲರ್ಲಿ. ಹಾಗಿದ್ದಾಗೆ ಅದನ್ನ ಶಾರ್ಪನಿಂಗ್ ಅನ್ನ ಮಾಡಬೇಕು. ಸೊ ಇದನ್ನ ಶಾರ್ಪನಿಂಗ್ ಮಾಡೋದು ಎಲ್ಲಿ ಮಾಡ್ತೀವಿ? ಸೊ ಇಟ್ ಕ್ಯಾನ್ ಬಿ ಶಾರ್ಪನ್ ಆನ್ ಗ್ರೈಂಡಿಂಗ್ ಮೆಷಿನ್. ಎಲ್ಲಿ ಶಾರ್ಪನ್ ಮಾಡ್ತೀವಿ ಮಕ್ಕಳು? ಇದನ್ನ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲಿ ಶಾರ್ಪನಿಂಗ್ ಅನ್ನ ಮಾಡ್ತೀವಿ. ಸೊ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲಿ ನಾವು ಶಾರ್ಪನಿಂಗ್ ಮಾಡುವುದಕ್ಕಿಂತ ಮೊದಲೇ ಆಫ್ಟರ್ ರೀಗ್ರೈಂಡಿಂಗ್ ಮೆನಿ ಟೈಮ್ಸ್, ಸುಮಾರು ಸಲ ನೀವು ಗ್ರೈಂಡ್ ಮಾಡಿ 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 ಏನಾಗುತ್ತೆ, ದ ಕಟಿಂಗ್ ಎಡ್ಜ್ ಬಿಕಮ್ಸ್ ಟೂ ಥಿಕ್. ಕಟಿಂಗ್ ಎಡ್ಜ್ ಆಗುತ್ತೆ ಮಕ್ಕಳು. ಇಲ್ಲಿ ಬರ್ತಾ ಬರ್ತಾ ಈ ಪೋರ್ಜಿಂಗ್ ಆಂಗಲ್ ಅಂತ ಒಂದು ಕೊಟ್ಟಿರ್ತಾರೆ ಮಕ್ಕಳಲ್ಲಿ. ಆ ಪೋರ್ಜಿಂಗ್ ಆಂಗಲ್ ನೀವು ಗ್ರೈಂಡ್ ಮಾಡಿ 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 ಬಂದು ಕಟಿಂಗ್ ಎಡ್ಜಸ್ ಏನಾಗುತ್ತೆ, ದಪ್ಪ ಹೋಗುತ್ತೆ. ಈ ರೀತಿ ಆದಂತ ಚಿಸಲ್ ಇಷ್ಟು ಮೇಲೆ ಬಂದ್ಬಿಟ್ರೆ, ಫೋರ್ಜಿಂಗ್ ಆಂಗಲ್ಗಿಂತ ಮೇಲೆ ಬಂದ್ಬಿಟ್ರೆ, ದಟ್ ಟೈಪ್ ಆಫ್ ಚಿಸಲ್ಸ್ ಆರ್ ಅನ್ಸೂಟಬಲ್ ಫಾರ್ ರೀಶಾರ್ಪನಿಂಗ್. ಅದನ್ನ ರೀಶಾರ್ಪನಿಂಗ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಏನಾಗಿದೆ, ಗ್ರೈಂಡ್ ಮಾಡಿ 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 ಬಂದ್ಬಿಟ್ಟಿದೆ, ಈಗ ತಿಕ್ಕಾಗಿದೆ. ಇದನ್ನ ನೀವು ರೀಶಾರ್ಪನಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಫೋರ್ಜಿಂಗ್ ಆಂಗಲ್ ಇಲ್ಲ. ಸೊ ದೇ ಶುಡ್ ಬಿ ಫೋರ್ಜ್ಡ್ ಅಂಡ್ ಬ್ರಾಟ್ ಟು ಸೇಫ್ ಬಿಫೋರ್ ಗ್ರೈಂಡಿಂಗ್. ಹಾಗಾಗಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ನೀವು ಬಳಸಬೇಕು, ಗ್ರೈಂಡ್ ಮಾಡಬೇಕು ಅಂದ್ರೆ ಅದನ್ನ ಫೋರ್ಜಿಂಗ್ ಮಾಡಿ, ಅದನ್ನ ಫೋರ್ಜಿಂಗ್ ಆಂಗಲ್ ಅನ್ನ ಕೊಟ್ಟು ಅದನ್ನ ತಿನ್ ಮಾಡಿ, ನಂತರ ಅದನ್ನ ನೀವೇನ್ ಮಾಡಬೇಕು, ಗ್ರೈಂಡಿಂಗ್ ಅನ್ನ ಮಾಡಬೇಕು. ಇದನ್ನ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಬಿಫೋರ್ ಕಮೆನ್ಸಿಂಗ್ ಎ ಗ್ರೈಂಡಿಂಗ್, ಚಿಸಲ್ ಅನ್ನ ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಕೆಲವು ಪ್ರೊಸೀಜರ್ಸ್ ನೀವು ಅಬ್ಸರ್ವ್ ಮಾಡಬೇಕು. Ensure that the wheel guards are in place and are securely fastened.
ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ಸ್ ಅಥವಾ ಗ್ರೈಂಡಿಂಗ್ ಮೆಷಿನ್ಸ್ನ ಏನು ಬಳಸ್ತಾ ಇದ್ರಿ ಅದರ ವೀಲ್ ಗಾರ್ಡ್ಸು ಸರಿಯಾಗಿ ಇದೆಯಾ, ಎಲ್ಲ ಸೆಕ್ಯೂರ್ಡ್ ಆಗಿ ಫಿಟ್ ಆಗಿದೆಯಾ. ಅಂಡ್ ಇನ್ಸ್ಪೆಕ್ಟ್ ದ ಕಂಡೀಷನ್ಸ್ ಆಫ್ ದ ಗ್ರೈಂಡಿಂಗ್ ವೀಲ್ ಫಾರ್ ಬ್ರೇಕೇಜ್ ಅಂಡ್ ಕ್ರ್ಯಾಕ್ಸ್. ಆಗಲೇ ಹೇಳಿದ್ದೀನಿ ನಾನು ನಿಮಗೆ ಡೆಮೋ ಮಾಡುವಾಗಲೂ ತೋರಿಸಿದ್ದೀನಿ. ಆ ಗ್ರೈಂಡಿಂಗ್ ವೀಲನ್ನು ಇನ್ಸ್ಪೆಕ್ಟ್ ಮಾಡಬೇಕು, ಅದೇನಾರ ಬ್ರೇಕೇಜ್ ಇದೆಯಾ, ಕ್ರ್ಯಾಕ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡೋ ಮೆಥಡ್ ಕೂಡ ಹೇಳಿದ್ದೀನಿ. And also very important to wear safety goggles. Always wear safety goggles while grinding ಮಾಡುವಂತ ಸಂದರ್ಭದಲ್ಲಿ ನೀವು ಏನನ್ನ ಬಳಸಬೇಕು, ಸೇಫ್ಟಿ goggles ಅನ್ನ ಬಳಸಬೇಕು. When switching on the grinding machine, stand aside until the wheel reaches the operating speed. ನೀವು ಗ್ರೈಂಡಿಂಗ್ ಮಿಷಿನ್ ಟಕ್ ಅಂತ ಆನ್ ಮಾಡಿದ ತಕ್ಷಣ ಸ್ವಲ್ಪ ಸೈಡ್ಗೆ ನಿಂತ್ಕೋಬೇಕು. ಎಲ್ಲಿವರೆಗೆ ಅಂದರೆ ಆ ಗ್ರೈಂಡಿಂಗ್ ಮಷಿನ್ ಅದು ತನ್ನ ಸ್ಪೀಡ್ ಅಂದರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ಏನಿರುತ್ತೆ ಅದನ್ನು ರೀಚ್ ಆಗಬಾರ್ದು. ಈಗ ಸಪೋಸ್ 2500 ನಮ್ಮ ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ ಸ್ಪೀಡ್ ಅಂದ್ಕೊಳ್ಳಿ, ಅಷ್ಟು ರೀಚ್ ಆಗಬಾರ್ದು. ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷದಲ್ಲಿ ಅದು ರೀಚ್ ಆಗುತ್ತೆ. ಸ್ವಲ್ಪ ಸೈಡಲ್ಲಿರಬೇಕು. ಸೊ ಇದು ಎಚ್ಚರಿಕೆ, ಅಂದರೆ ಪ್ರಿಕಾಷನ್ಸ್, ಸುರಕ್ಷತಾ ದೃಷ್ಟಿಯಿಂದ ಇಟ್ ಈಸ್ ಇಂಪಾರ್ಟೆಂಟ್. ದೆನ್ ಇನ್ಸ್ಪೆಕ್ಟ್ ದ ಟೂಲ್ ರೆಸ್ಟ್. ಟೂಲ್ ರೆಸ್ಟ್ ಅಂತ ಇದೆ, ದಿಸ್ ಈಸ್ ಟೂಲ್ ರೆಸ್ಟ್. ನಾನು ಮೊನ್ನೆ ನಿಮಗೆ ಅಡ್ಜಸ್ಟ್ ಮಾಡಿ ತೋರಿಸಿದ್ದೀನಿ. ಆ ವೀಲು ಮತ್ತು ಟೂಲ್ ರೆಸ್ಟಿನ ನಡುವೆ ಆ ಗ್ಯಾಪ್ ಎಷ್ಟಿರಬೇಕು ಅಂದರೆ ಒಂದು 2 mm ಗ್ಯಾಪ್ ಇರಬೇಕು, ಜಾಸ್ತಿ ಗ್ಯಾಪ್ ಇರಬೇಕು. ಇಫ್ ದೇರ್ ಈಸ್ ಟೂ ಮಚ್ ಆಫ್ ಗ್ಯಾಪ್ ಬಿಟ್ವೀನ್ ದ ಟೂಲ್ ರೆಸ್ಟ್ ಅಂಡ್ ದ ವೀಲ್, adjust it immediately and position it as close to the wheel as possible, 2 mm. For example 2 to 3 mm ಅಂತ ಕರಿತೀವಿ, approximately 2 mm ಗ್ಯಾಪ್ ಮಾತ್ರ ಇರಬೇಕು. Ensure that there is a sufficient coolant in the container. ಅಲ್ಲಿ ಕಂಟೈನರ್ ಇರುತ್ತೆ ಅಥವಾ ಪಕ್ಕದಲ್ಲಿ ನೀವೊಂದು ಕೂಲೆಂಟ್ ಕಂಟೈನರ್ನ ಇಟ್ಕೋಬೇಕು. ಅದರಲ್ಲಿ ಏನಿರಬೇಕು, ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಇವೆಲ್ಲ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಕೂಲೆಂಟ್ ನಿಮ್ಮ ಹತ್ರ ಇರಬೇಕು. ಸೊ ದೆನ್ ಈಗ ಮೆಥಡ್ ಪ್ರೊಸೀಜರ್ಸ್, ಈಗ ಕೂಲೆಂಟನ್ನು ಇಟ್ಕೊಂಡ್ರಿ, ಎಲ್ಲ ವೀಲ್ ಗಾರ್ಡ್ ಎಲ್ಲ ಇದೆ, ಹೈ ಸೀಲ್ಡ್ ಎಲ್ಲ ಇದೆ, ವೀಲ್ ಕ್ರ್ಯಾಕನ್ನು ಚೆಕ್ ಮಾಡಿದ್ವಿ, ಏನೂ ಇಲ್ಲ, ಎವ್ರಿಥಿಂಗ್ ಈಸ್ ಓಕೆ. ಮೆಷಿನ್ಸನ್ನು ಆನ್ ಮಾಡಿದ್ವಿ, ಆನ್ ಮಾಡಿ ಸೈಡಲ್ಲಿ ಎತ್ಕೊಂಡ್ವಿ, ಫುಲ್ ಸ್ಪೀಡಿಗೆ ಬಂದಿದೆ. ಈಗ ಏನು ಮಾಡಬೇಕು, ಗ್ರೈಂಡಿಂಗನ್ನು ಮಾಡಬೇಕು. ಸೊ ದ್ಯಾಟ್ ವೈಲ್ ಗ್ರೈಂಡಿಂಗ್ ರೆಸ್ಟ್ ದ ಬಾಡಿ ಆಫ್ ದ ಚಿಸಲ್. ನೋಡಿ, ಬಾಡಿ ಆಫ್ ದ ಚಿಸಲ್ ಅನ್ನ ಟೂಲ್ ರೆಸ್ಟ್ ಮೇಲೆ ರೆಸ್ಟ್ ಮಾಡಬೇಕು. ದಿಸ್ ಇಸ್ ಟೂಲ್ ರೆಸ್ಟ್. ಅಲ್ಲಿ ಚಿಸಲ್ ಬಾಡಿಯನ್ನ ಏನ್ ಮಾಡಿದ್ದಾರೆ, ರೆಸ್ಟ್ ಮಾಡಿದ್ದಾರೆ. ಅಂಡ್ ಅಲೋ ದ ಪಾಯಿಂಟ್ ಟು ಟಚ್ ದ ವೀಲ್. ಸೊ ಹಾಗೇನು ಮಾಡಬೇಕು, ರೆಸ್ಟ್ ಮಾಡಿ ಈ ಒಂದು ಪಾಯಿಂಟ್ ಏನಿದೆ, ಕಟಿಂಗ್ ಹೆಡ್ಜ್ ಏನಂತ ಕರಿತೀವಿ, ಅದನ್ನು ನಾವು ವೀಲ್ಗೆ ಟಚ್ ಮಾಡಬೇಕು. ಈ ರೀತಿ ರಾಕ್ ಅಂಡ್ ರೋಲ್ ಅಂತ ಕರಿತೀವಿ, ಆ ಕಡೆ ಈ ಕಡೆಗೆ ಹೀಗೆ ತಿರುಗಿಸ್ಬೇಕು. ಸೊ ರಾಕ್ ದ ಪಾಯಿಂಟ್ ಸ್ಲೈಟ್ಲಿ, ದಟ್ ಮೀನ್ಸ್ ರಾಕಿಂಗ್ ಅಂದ್ರೆ ಆ ಕಡೆ ಈ ಕಡೆಗೆ. ಆನ್ ಬೋತ್ ದ ಸೈಡ್ಸ್ ಇನ್ ಹಾರ್ಕ್. ನೋಡಿ, ಹಾರ್ಕ್ ಸೇಪ್ನಲ್ಲಿ, ಈ ರೀತಿ ಆರ್ಕ್ ಸೇಪ್ನಲ್ಲಿ ಆ ಕಡೆ ಈ ಕಡೆ ರಾಕ್ ಮಾಡಬೇಕು. ಟು ಪ್ರೊವೈಡ್ ಸ್ಲೈಟ್ ಕಾನ್ವೆಕ್ಸಿಟಿ ಅಟ್ ದ ಕಟಿಂಗ್ ಎಡ್ಜ್. ಏನ್ ಮಾಡಬೇಕು, ಆ ರೀತಿ ಮಾಡೋದ್ರಿಂದ ಕಟಿಂಗ್ ಎಡ್ಜ್ ಏನಾಗುತ್ತೆ, ಸ್ಲೈಟ್ ಆಗಿ ಕಾನ್ವೆಕ್ಸ್ ಬರುತ್ತೆ. ಅದರಿಂದ ಏನು ಅನುಕೂಲ ನಮಗೆ, ದಿಸ್ ವಿಲ್ ಹೆಲ್ಪ್ ಟು ಅವಾಯ್ಡ್ ಡಿಗ್ಗಿಂಗ್ ಇನ್ ದ ಸೈಡ್ಸ್ ವೈಲ್ ಚಿಪ್ಪಿಂಗ್. ಆ ರೀತಿ ಕಾನ್ವೆಕ್ಸಿಟಿ ಇರೋದ್ರಿಂದ ನಾವು ಚಿಪ್ಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅದು ಸೈಡ್ಸ್ನಲ್ಲಿ ಆ ಕಡೆ ಈ ಕಡೆ ಎಡ್ಜ್ ಒಳಗಡೆ ಡಿಗ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈಸಿಯಾಗಿ ಚಿಪ್ಪಿಂಗನ್ನು ನಾವು ಮಾಡ್ಬೋದು. ಕೀಪ್ ಮೂವಿಂಗ್ ದ ಚಿಸಲ್ ಅಕ್ರಾಸ್ ದ ಫೇಸ್ ಅಂಡ್ ಗ್ರೂವ್ಸ್ ಅಟ್ ದ ಕಟಿಂಗ್ ಎಡ್ಜ್. ಸೊ ದೆನ್ ಚಿಸಲನ್ನು ಫೇಸ್ ಕಡೆಗೆ ನಾವೇನು ಮಾಡಬೇಕು, ಈ ರೀತಿ ರಾಕ್ ಅಂಡ್ ರೋಲ್ ಪೊಸಿಷನ್ಸ್ನಲ್ಲಿ ಮೂವ್ ಮಾಡಬೇಕು. ಸೊ ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ಕರ್ವ್ಸ್ ಅಂಡ್ ಗ್ರೂವ್ಸ್ ಅಟ್ ದ ಕಟಿಂಗ್ ಎಡ್ಜಸ್. ಅಲ್ಲಿ ಗ್ರೂವ್ಸ್ ಆಗಲಿ ಅಥವಾ ಕರ್ವ್ಸ್ ಆಗಲಿ ಬರದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ಡಿಪ್ ದ ಚಿಸಲ್ ಫ್ರೀಕ್ವೆಂಟ್ಲಿ ಇನ್ ದ ಕೂಲೆಂಟ್ ಅವಾಯ್ಡ್ ಓವರ್ ಹೀಟಿಂಗ್. ಆಗಿಂದಾಗೆ ಏನಾಗುತ್ತೆ, ಮೆಕ್ಯಾನಿಕಲ್ ಪ್ರಾಪರ್ಟಿ ಇದು ರೆಡ್ ಹಾಟ್ ಕಂಡೀಷನ್ಸ್ಗೆ ಬರೋದ್ರಿಂದ ಆ ಮೆಕ್ಯಾನಿಕಲ್ ಪ್ರಾಪರ್ಟಿ ಲಾಸ್ ಆಗೋಗುತ್ತೆ, ಹಾರ್ಡ್ನೆಸ್ ಲೈಕ್ ದಟ್. ಹಾಗಾಗಿ ಅದನ್ನು ತಕ್ಷಣ ನಾವು ಇದು ಮಾಡ್ಕೊಳ್ಬೇಕು. ಆಯ್ತಲ್ಲ ಮಕ್ಕಳೇ? ಸೊ ಫ್ರೀಕ್ವೆಂಟ್ಲಿ ಡಿಪ್ ಇನ್ ದಿ ಕೂಲೆಂಟ್. ಇನ್ನು ಪ್ರಿಕಾಷನ್ಸ್ ಇಲ್ಲಿ ನೋಡಿ, ಮಶ್ರೂಮ್ ಹೆಡ್ ಅಂತ ಬರುತ್ತೆ. ಇಫ್ ದ ಚಿಸಲ್ ಹೆಡ್ ಇಸ್ ಮಶ್ರೂಮ್, ಇಟ್ ಶುಡ್ ಬಿ ಕ್ಲೀನ್ ಬೈ ಗ್ರೈಂಡ್. ನೋಡಿ, ಮಶ್ರೂಮ್ ಅಂದರೆ ಹ್ಯಾಮರಿಂಗ್ ಮಾಡಿ ಆ ಚಿಸಲ್ನ ಹೆಡ್ ಅಂತ ನಾವೇನು ಕರಿತೀವಿ, ಅದ್ರ ಮೇಲೆ ಮಶ್ರೂಮ್ ಥರ, ಅಣಬೆ ಥರ ಫಾರ್ಮ್ ಆಗೋಗ್ಬಿಡುತ್ತೆ.
ಅದನ್ನ ಇಟ್ಕೊಂಡು ನೀವು ಚಿಪ್ಪಿಂಗ್ ಮಾಡಬೇಕಾದ್ರೆ ಅದು ನಮ್ಮ ಕೈಗೆ ಡ್ಯಾಮೇಜ್ ಆಗ್ಬೋದು ಅಥವಾ ಚಿಪ್ ಆರಿ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಗ್ರೈಂಡಿಂಗ್ ಮಾಡ್ಬೇಕು. ನೋಡಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಹೆಡ್ ಅನ್ನ ಗ್ರೈಂಡ್ ಮಾಡ್ತಾ ಇದ್ವಿ. ಇಟ್ ಶುಡ್ ಬಿ ಕ್ಲೀನ್ ಬೈ ಗ್ರೈಂಡಿಂಗ್. ದೆನ್ ನೋಡಿ ಇಲ್ಲಿ ಸೈಡ್ ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದಾರೆ, ಅದನ್ನ ಇಂಟು ಮಾರ್ಕ್ ಹಾಕಿ ತೋರಿಸಿದೆ. ಸೊ ಯೂಸ್ ಓನ್ಲಿ ದ ಫ್ರಂಟ್ ಆಫ್ ದ ಗ್ರೈಂಡಿಂಗ್. ಗ್ರೈಂಡಿಂಗ್ ಇಲ್ಲಿ ಫ್ರಂಟ್ ಸೈಡ್ ಮಾತ್ರ ನಾವು ಗ್ರೈಂಡ್ ಮಾಡಲಿಕ್ಕೆ ಬಳಸಬೇಕು. ಡು ನಾಟ್ ಗ್ರೈಂಡ್ ಆನ್ ದ ಸೈಡ್ ಆಫ್ ದ ವೀಲ್ ಗ್ರೈಂಡ್ ಮಾಡಲಿಕ್ಕೆ ಬಳಸಬಹುದು. ಯೂಸ್ ಗಾಗಲ್ಸ್ ವೈಲ್ ಯೂಸಿಂಗ್ ಗ್ರೈಂಡರ್. ಗಾಗಲ್ಸ್ ಅನ್ನ ಹಾಕೊಳ್ಳೇಬೇಕು. ಎನಿ ಡ್ಯಾಮೇಜ್ ಟು ದ ಗ್ರೈಂಡಿಂಗ್ ವೀಲ್ ಇಫ್ ನೋಟಿಸ್ ಟು ಬಿ ರಿಪೋರ್ಟೆಡ್ ಟು ದ ಇನ್ಸ್ಟ್ರಕ್ಟರ್. ಅದು ಸಣ್ಣ ಪುಟ್ಟ ಡ್ಯಾಮೇಜ್ ಇರೋದು, ಚಿಪ್ ಆಗಿರ್ತಕ್ಕಂಥದ್ದು, ಇದರ ತಕ್ಷಣಕ್ಕೆ ಕ್ರ್ಯಾಕ್ ಆಗಿರ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬಂದರೆ ತಕ್ಷಣ ನೀವು ನಮಗೆ ನಿಮ್ಮ ಇನ್ಸ್ಟ್ರಕ್ಟರ್ಗೆ ತಿಳಿಸ್ಬೇಕಾಗುತ್ತೆ. ಡು ನಾಟ್ ಯೂಸ್ ಕಾಟನ್ ವೇಸ್ಟ್ ಆರ್ ಅದರ್ ಮೆಟೀರಿಯಲ್ಸ್ ಫಾರ್ ಹೋಲ್ಡಿಂಗ್ ದ ಚಿಸಲ್ ವೈಲ್ ಗ್ರೈಂಡಿಂಗ್. ಕಾಟನ್ ವೇಸ್ಟ್ ಆಗಲಿ ಅಥವಾ ಇನ್ನೊಂದು ಕಾಟನ್ ಆಗಲಿ ಬೇರೆ ಏನಾದ್ರೂ ಇಟ್ಕೊಳ್ತಕ್ಕಂಥದ್ದನ್ನ ಮಾಡಬಾರ್ದು. ಬೇರೆ ಕಾಟನ್ ವೇಸ್ಟ್ನಲ್ಲಿ ಅಥವಾ ಬೇರೆ ವಸ್ತುಗಳ ಪೇಪರ್ನಲ್ಲಿ ಇಟ್ಕೊಳ್ಳೋದು, ಕಾಟನ್ ವೇಸ್ಟ್ನಲ್ಲಿ ಇಟ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಹೋಗಬಾರ್ದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ತೊಂದರೆ ಆಗುತ್ತೆ, ಅಪಾಯ. ಕಾಟನ್ ವೇಸ್ಟ್ ಒಳಗಡೆ ಎಳ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಕೇರ್ಫುಲ್ ಆಗಿ ನಾವು ಗ್ರೈಂಡಿಂಗ್ ಅನ್ನ ಮಾಡಬೇಕು. ಸೊ ಹಾಗೆ ಮಕ್ಕಳೇ, ಗ್ರೈಂಡಿಂಗ್ ಅನ್ನ ಮಾಡೋದು ಯಾತಕ್ಕೆ ಮಾಡ್ತೀವಿ? ಚಿಸಲ್ ಬ್ಲಂಟ್ ಆಗುತ್ತೆ. ನಾವು ಬ್ಲಂಟ್ ಚಿಸಲ್ ಅನ್ನ ಎಫೆಕ್ಟಿವ್ ಆಗಿ ನಾವು ಅದನ್ನ ಚಿಪ್ಪಿಂಗ್ ಮಾಡ್ಲಿಕ್ಕೆ ಆಗಲ್ಲ ಬ್ಲಂಟೆಡ್ ಚಿಸಲ್ನಲ್ಲಿ. ಅದರಿಂದ ಅದನ್ನ ರೀಸಾರ್ಪನಿಂಗ್ ಮಾಡ್ಕೋಬೇಕಾಗುತ್ತೆ. ರೀಸಾರ್ಪನಿಂಗ್ ಮಾಡಬೇಕಾದ್ರೆ ಇನ್ನೊಂದು ಅಂಶ ಮಕ್ಕಳೇ, ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ಹ್ಯಾಂಗಲ್ ಇರುತ್ತೆ, ಕಟ್ಟಿಂಗ್ ಆ್ಯಂಗಲ್ಲು. ಆ ಕಟ್ಟಿಂಗ್ ಎಡ್ಜ್ ಆ್ಯಂಗಲ್ ಎಷ್ಟು ಬೇಕು ಅಷ್ಟಕ್ಕೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೈಲ್ಡ್ ಸ್ಟೀಲ್ಗೆ ಒಂದು 55 ಡಿಗ್ರಿ ಲೈಕ್ ದಟ್. ಆ ಒಂದು ಯಾವ್ಯಾವ ಮೆಟೀರಿಯಲ್ಗೆ ಎಷ್ಟೆಷ್ಟು ಆ್ಯಂಗಲ್ ಇರುತ್ತೋ ಕಟಿಂಗ್ ಪಾಯಿಂಟ್ ಅಷ್ಟನ್ನ ನೀವು ಬೆವೆಲ್ ಪ್ರೊಟ್ರಾಕ್ಟ್ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ಅದನ್ನ ಕಟಿಂಗ್ ಪಾಯಿಂಟನ್ನ ಕರೀನ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೈಟ್ ಕಾನ್ವೆಕ್ಸಿಟಿಯನ್ನು ಕೊಡಬೇಕು. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್. ದೆನ್ ಇನ್ ದ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ಏನು ಪ್ರಶ್ನೆ ಕೇಳ್ಬೋದು ನಿಮಗೆ? ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇಲ್ಲಿ ಎಕ್ಸ್ ಅಂತ ಮಾರ್ಕ್ ನೋಡ್ರಿ, ಇಲ್ಲೊಂದು ಫ್ಲಾಟ್ ಚಿಸಲ್ ಇದೆ, ಅದನ್ನ ಸೈಡ್ ವ್ಯೂ ತೋರಿಸಿದ್ದಾನೆ. ವಾಟ್ ಇಸ್ ದಿಸ್? ದಿ ನಾಲ್ಕು ಕಾನ್ಸರ್ ಇದೆ. ಇಟ್ ಇಸ್ ಎಡ್, ಸೆಂಟರ್ ಲೈನ್, ಬಾಡಿ ಅಂಡ್ ಕಟಿಂಗ್ ಎಡ್ಜ್. ಏನದು? ಕಟಿಂಗ್ ಎಡ್ಜ್. ಅದೇ ಕಟಿಂಗ್ ಎಡ್ಜ್ ಅನ್ನು ನಾವೇನು ಮಾಡ್ತೀವಿ? ಗ್ರೈಂಡ್ ಮಾಡ್ತಕ್ಕಂಥದ್ದು, ರೀಶಾರ್ಪನಿಂಗ್ ಮಾಡ್ಕೊಳ್ತಕ್ಕಂಥದ್ದು. ಇದು ಹೋಗ್ತಾ 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 ಇಲ್ಲಿವರೆಗೆ ಬಂದರೆ ತಿಕ್ಕಾಗ್ಬಿಡುತ್ತೆ. ಅನಂತರ ಅದನ್ನು ಬಳಕೆ ಮಾಡೋಕ್ಕಾಗಲ್ಲ, ಗ್ರೈಂಡ್ ಮಾಡೋಕ್ಕಾಗಲ್ಲ. ಅದನ್ನು ಗ್ರೈಂಡ್ ಮಾಡಬೇಕಂದ್ರೆ ಮತ್ತೆ ಫೋರ್ಜಿಂಗ್ ಆ್ಯಂಗಲ್ ಮಾಡಿಕೊಂಡು ಮತ್ತೆ ನೀವೇನು ಮಾಡಬೇಕಾಗುತ್ತೆ? ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ಎಕ್ಸ್? ದಟ್ ಈಸ್ ಕಟಿಂಗ್ ಎಡ್ಜ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಪಾಯಿಂಟ್ ಆ್ಯಂಗಲ್ ಆಫ್ ದ ಚಿಸಲ್ ವೈಲ್ ಕಟಿಂಗ್ ಮೈಲ್ಡ್ ಸ್ಟೀಲ್? ಮೈಲ್ಡ್ ಸ್ಟೀಲ್ ಅನ್ನು ಕಟ್ ಮಾಡಬೇಕಾದ್ರೆ ಪಾಯಿಂಟ್ ಆ್ಯಂಗಲ್ ಎಷ್ಟು? ಏನು ತರಗತಿಯಲ್ಲಿ ಹೇಳಿದ್ದೀನಿ. ಸೊ ದಟ್ ಈಸ್ ಬಿ 55 ಡಿಗ್ರಿ. ವಿಚ್ ಮಷೀನ್ ಈಸ್ ಯೂಸ್ಡ್ ಟು ರೀಶಾರ್ಪನ್ ದ ಚಿಸಲ್? ಚಿಸಲ್ ಅನ್ನು ರೀಶಾರ್ಪನ್ ಮಾಡಲಿಕ್ಕೆ ಯಾವ ಮಷಿನ್ಸ್ನ ಯೂಸ್ ಮಾಡ್ತೀವಿ? ಸರ್ಫೇಸ್ ಗ್ರೈಂಡರ್, ಪೆಡಸ್ಟಲ್ ಗ್ರೈಂಡರ್, ಸಿಲಿಂಡ್ರಿಕಲ್ ಗ್ರೈಂಡರ್, ಟೂಲ್ ಅಂಡ್ ಕಟರ್ ಗ್ರೈಂಡರ್. ವಿಚ್ ಈಸ್ ಕರೆಕ್ಟ್? ಪೆಡಸ್ಟಲ್ ಗ್ರೈಂಡರ್. ಪೆಡಸ್ಟಲ್ ಗ್ರೈಂಡರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. So what is the use of tool rest in grinding machine? Grinding machine ನಲ್ಲಿ tool rest ಇರುತ್ತಲ್ಲ, ಅದರ ಉಪಯೋಗ ಇದೆ. To guide the tool, to support the tool, to guard the wheel, to set the grinding wheel. So tool rest ಇರತಕ್ಕಂಥದ್ದು ಟೂಲ್ ನಲ್ಲಿ ರೆಸ್ಟ್ ಮಾಡಲಿಕ್ಕೆ. That's why it is called tool rest. ಅಂದ್ರೆ to support the tool. Which is correct? B is the correct. To support the tool. Which machining process is used to clean the mushroom edge chisel? ಮಶ್ರೂಮ್ ಹೆಡ್ ಅನ್ನು ತೆಗಿಬೇಕಾದ್ರೆ ಯಾವ ಕ್ಲೀನಿಂಗ್ ಪ್ರೋಸೆಸ್ ಮಾಡಬೇಕು? ದಟ್ ಈಸ್ ಮಿಲ್ಲಿಂಗ್, ಪ್ಲೇನಿಂಗ್, ಬೈ ಸೇಪಿಂಗ್, ಬೈ ಗ್ರೈಂಡಿಂಗ್. ಮಶ್ರೂಮ್ ಹೆಡ್ ಅನ್ನ ಏನ್ ಮಾಡಬೇಕು? ಬೈ ಗ್ರೈಂಡಿಂಗ್ ಮಾಡಿ ಅದನ್ನ ಗ್ರೈಂಡ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಗ್ರೈಂಡಿಂಗ್ ಮಷಿನ್ಸ್ ಆರ್ ಇನ್ ಫಿಗರ್? ಈ ಚಿತ್ರದಲ್ಲಿ ಇರತಕ್ಕಂಥ ಗ್ರೈಂಡಿಂಗ್ ಮಷಿನ್ಸ್ ಯಾವ? ಬೆಂಚ್ ಗ್ರೈಂಡರ್, ಪೆಡಸ್ಟಲ್ ಗ್ರೈಂಡರ್, ಸರ್ಫೇಸ್ ಗ್ರೈಂಡರ್, ಟೂಲ್ ಅಂಡ್ ಕಟರ್ ಗ್ರೈಂಡರ್. ನಮ್ಮಲ್ಲಿ ಇರ್ತಕ್ಕಂಥದ್ದು ಎರಡೇ ಗ್ರೈಂಡಿಂಗ್ ಮಿಷಿನ್ ಮಕ್ಕಳ ವರ್ಕ್ಶಾಪ್ನಲ್ಲಿ. ಒಂದು ಪೆಡಸ್ಟಲ್ ಗ್ರೈಂಡರ್, ಒಂದು ಬೆಂಚ್ ಗ್ರೈಂಡರ್. ಬೆಂಚ್ ಗ್ರೈಂಡರ್ ಆದರೆ ಬೆಂಚ್ ಮೇಲೆ ಫಿಟ್ ಮಾಡಿರ್ತೀವಿ. ಪೆಡಸ್ಟಲ್ ಗ್ರೈಂಡರ್ ಅಂದರೆ ಈ ರೀತಿ ಸ್ಟ್ಯಾಂಡ್ ಇರುತ್ತೆ. ಇದಕ್ಕೆ ಆಫ್ ಆ್ಯಂಡ್ ಗ್ರೈಂಡಿಂಗ್ ಮಿಷಿನ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ವಿಚ್ ಇಸ್ ಕರೆಕ್ಟ್ ಆನ್ಸರ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪೆಡಸ್ಟಲ್ ಗ್ರೈಂಡರ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ನೋಡಿ, ಇದು ಗ್ರೈಂಡಿಂಗ್ ಮಿಷಿನ್ಸ್. ಗ್ರೈಂಡಿಂಗ್ ಮಿಷಿನಲ್ಲಿ ಎಕ್ಸ್ ಅಂತ ತೋರಿಸಿದ್ದಾನೆ. ಇದೇನು ಹೇಳಬೇಕು? ಆನ್ಸರ್ ಕೊಟ್ಟಿದ್ದಾನೆ. ಸೊ ಟೂಲ್ ರೆಸ್ಟ್, wheel guards, spine wheel, force wheel. So that is what? Wheel guards. B is the correct answer. Wheel guard.
ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಎಕ್ಸ್ ಅಂತ ತೋರಿಸಿದ್ದಾನೆ ನೋಡಿ ಮಕ್ಕಳೇ, ಇಲ್ಲಿ ಏನಿದು? ಎ ಟೂಲ್ ರೆಸ್ಟ್, ಬಿ ಫೈನ್ ವೀಲ್, ಸಿ ಫೋರ್ಸ್ ವೀಲ್, ಡಿ ವೀಲ್ ಗಾರ್ಡ್. Which is correct? A is the correct answer. That is what? Tool rest. A is the correct answer. So which condition chisel is to be forged before grinding? ಯಾವ ಕಂಡೀಷನ್ಸ್ ನಲ್ಲಿ ಗ್ರೈಂಡಿಂಗ್ ಮಾಡೋಕ್ಕಿಂತ ಮೊದಲು ಚಿಸಲ್ ಅನ್ನ ಫೋರ್ಜ್ ಮಾಡಬೇಕು? ಕಟಿಂಗ್ ಎಡ್ಜ್ ಬ್ಲಂಟ್ ಆದಾಗ, ಕಟಿಂಗ್ ಎಡ್ಜ್ ರಸ್ಟ್ ಹಿಡಿದಾಗ, ಕಟಿಂಗ್ ಎಡ್ಜ್ ಟೂ ತಿನ್ ಆದಾಗ, ಕಟಿಂಗ್ ಎಡ್ಜ್ ಟೂ ಥಿಕ್. ಯಾವ ಸಂದರ್ಭದಲ್ಲಿ? ತಿಕ್ಕಾದಾಗ ಅಂತ ಹೇಳಿದಿನಲ್ಲ. ಸೊ ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್. ಕಟಿಂಗ್ ಎಡ್ಜ್ ಟೂ ಥಿಕ್ ಅಟ್ ದಟ್ ಟೈಮ್ ಫಸ್ಟ್ ಫೋರ್ಜ್ ಮಾಡಿ ನಂತರ ಅದನ್ನ ಗ್ರೈಂಡ್ ಮಾಡಬೇಕು. ವಿಚ್ ಪಾರ್ಟ್ ಆಫ್ ದ ಚಿಸಲ್ ಇಸ್ ಟು ಬಿ ಪ್ರೊವೈಡೆಡ್ ಸ್ಲೈಟ್ ಕಾನ್ವೆಕ್ಸಿಟಿ ವೈಲ್ ಗ್ರೈಂಡಿಂಗ್? ಯಾವ ಪಾರ್ಟ್ ಅನ್ನ ಸ್ಲೈಟ್ ಆಗಿ ಕಾನ್ವೆಕ್ಸ್ ಮಾಡಬೇಕು? ಅಡಿ ಪಾರ್ಟ, ಹೆಡ್ ಪಾರ್ಟ, ಸ್ಯಾಂಗ್ ಪಾರ್ಟ, ಕಟಿಂಗ್ ಎಡ್ಜ್. ವಿಚ್ ಇಸ್ ಕರೆಕ್ಟ್? ಕಟಿಂಗ್ ಎಡ್ಜ್. ಕಟಿಂಗ್ ಎಡ್ಜ್ ಪಾರ್ಟ್ ಅನ್ನ ಏನು ಮಾಡಬೇಕು? ಸ್ಲೈಟ್ ಆಗಿ ಕಾನ್ವೆಕ್ಸ್ ಮಾಡಬೇಕು. ಡಿ ಇಸ್ ದ ಕರೆಕ್ಟ್. ಕಟಿಂಗ್ ಎಡ್ಜ್. So which part of the chisel is to be rested on the tool rest while grinding? ಯಾವ ಪಾರ್ಟ್ ಅನ್ನ ಟೂಲ್ ರೆಸ್ಟ್ ಮೇಲೆ ರೆಸ್ಟ್ ಮಾಡಬೇಕು ಗ್ರೈಂಡ್ ಮಾಡುವಂತ ಸಂದರ್ಭದಲ್ಲಿ? ಟಿಪ್ ಆಫ್ ದ ಚಿಸಲ್, ಬಾಡಿ ಆಫ್ ದ ಚಿಸಲ್, ಹೆಡ್ ಆಫ್ ದ ಚಿಸಲ್, ಎಡ್ಜ್ ಆಫ್ ದ ಚಿಸಲ್. ವಿಚ್ ಇಸ್ ಕರೆಕ್ಟ್? ದಟ್ ಈಸ್ ಬಾಡಿ ಆಫ್ ದಿ ಚಿಸಲ್. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಯೂಸ್ ಆಫ್ ಸ್ಲೈಟ್ ಕಾನ್ವೆಕ್ಸಿಟಿ ಪ್ರೊವೈಡೆಡ್ ಇನ್ ದ ಕಟಿಂಗ್ ಎಡ್ಜ್ ಆಫ್ ಎ ಚಿಸಲ್ ವೈಲ್ ಗ್ರೈಂಡಿಂಗ್? ಕಟಿಂಗ್ ಎಡ್ಜ್ ನಲ್ಲಿ ಸ್ಲೈಟ್ ಕಾನ್ವೆಕ್ಸಿಟಿಯನ್ನು ಕೊಡ್ತೀವಿ ಯಾತಕ್ಕೆ? ಟು ಗೆಟ್ ಶಾರ್ಪ್ ಎಡ್ಜ್, ಟು ಅವಾಯ್ಡ್ ಬ್ರೇಕೇಜ್, ಟು ಸೇವ್ ಟೈಮ್, ಟು ಅವಾಯ್ಡ್ ಡಿಗ್ಗಿಂಗ್ ಇನ್ ದ ಸೈಡ್ಸ್ ವೈಲ್ ಚಿಪ್ಪಿಂಗ್. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈ ದ ಚಿಸಲ್ ಇಸ್ ಟು ಬಿ ಡಿಪ್ಡ್ ಇನ್ ದ ಕೂಲೆಂಟ್ ಫ್ರೀಕ್ವೆಂಟ್ಲಿ ವೈಲ್ ಗ್ರೈಂಡ್? ಯಾಕೆ ಚಿಸಲ್ ಅನ್ನ ಗ್ರೈಂಡ್ ಮಾಡುವಾಗ ಆಗಿಂದಾಗೆ ಕೂಲೆಂಟ್ ಒಳಗಡೆ ಹದ್ದಬೇಕು? ಟು ಅವಾಯ್ಡ್ ಟಿಪ್ ಬ್ರೇಕೇಜ್, to improve the ductility, to improve the machinability, to avoid overheating and temper. ಓವರ್ಹೀಟಿಂಗ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ? ಅದನ್ನ ಅವಾಗ ಕೂಲ್ ಮಾಡ್ತಾ ಇರ್ತೀವಿ. ಸೊ ದಟ್ ಈಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳಲ್ಲಿ ಮಕ್ಕಳೇ ನಿಮಗೆ ಪರೀಕ್ಷೆನಲ್ಲಿ ಹೇಳ್ತಾರೆ, ಪ್ರಿಪೇರ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೆಮೋ ಮಾಡಿದ್ದೀನಿ, ನೀವು ಗ್ರೈಂಡ್ ಮಾಡಿದ್ದೀರಿ. ಸೊ ಅನೇಕ ಪ್ರಶ್ನೆಗಳನ್ನ ಈಗ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಪ್ರಿಪೇರ್ ಆಗ್ತಿರಲ್ಲ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.